ಸ್ನೇಹಿತರೆ ನಮಸ್ಕಾರ. ಕೂರ್ಬಜ್ನ ಈ ವಿಡಿಯೋಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಆರಂಭದಲ್ಲೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಈ ವಿಡಿಯೋವನ್ನ ನಿಮ್ಮ ಜೊತೆಗೆ ಸಣ್ಣ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಈ ಟೈಮಲ್ಲಿ ನೋಡೋದಕ್ಕೆ ಹೋಗ್ಬೇಡಿ. ಫ್ರೀ ಆದಾಗ ನೀವಿರೋತ್ತಿಗೆ ನೋಡಿ, ಮಕ್ಕಳಿಗೆ ಈ ವಿಡಿಯೋವನ್ನ ನೋಡೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೇನೆ. ನಾವು ಬೇರೆ ಬೇರೆ ರೀತಿಯಾದಂತಹ ಅಪರಾಧ ಪ್ರಕರಣಗಳನ್ನ, ಕೊಲೆ ಪ್ರಕರಣಗಳನ್ನ, ಕ್ರೈಮ್ ಸ್ಟೋರಿಗಳನ್ನ ಹೇಳ್ತಾ ಬರ್ತಾ ಇರ್ತೇವೆ, ನಾವು ನೋಡ್ತಾನು ಇರ್ತೇವೆ. ಆದ್ರೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತಹ ಈ ಘಟನೆ ಇದೆಯಲ್ಲ, ಬಹಳ ಆಘಾತಕಾರಿ. ಜೊತೆಗೆ ನೀವು ಈವರೆಗೆ ಕೇಳಿರದ, ಕಂಡಿರದ ಒಂದು ರೀತಿಯಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ನಮ್ಮ ಸಮಾಜ, ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ನಮ್ಮ ಮನಸ್ಥಿತಿಗಳು ಎತ್ತ ಹೋಗ್ತಾ ಇದ್ದಾವೆ, ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ ಅಂತ. ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಈ ಘಟನೆಯನ್ನ ನಾವು ತೆಗೆದುಕೊಳ್ಳಬಹುದು. ಇದು ಆಗಿರುವಂತದ್ದು ಕೇರಳಂನ ಆಲಪ್ಪುಳ ಜಿಲ್ಲೆಯ ಹರಿಪ್ಪಾಡ್ ಕರುವಟ್ಟ ಗ್ರಾಮದಲ್ಲಿ 65 ವರ್ಷ ಪ್ರಾಯದ ವೃದ್ಧನನ್ನ 13 ವರ್ಷದ ಬಾಲಕಿ ಸೇರ್ಕೊಂಡಂತೆ ಆಕೆಯ ಅಪ್ರಾಪ್ತ ಸ್ನೇಹಿತರು ಹತ್ಯೆ ಮಾಡಿರುವಂತಹ ವಿಚಾರ. ನಾನಿವತ್ತು ಯಾವ ಕಂಟೆಂಟ್ ಮಾತಾಡುವ ಅಂತ ಸರ್ಚ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇರಳದ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಒಂದು ವಿಚಾರ ನನ್ನ ಗಮನಕ್ಕೆ ಬಂತು. ಜೊತೆಗೆ ಬಹಳ ಆಘಾತ, ಶಾಕಿಂಗ್ ಕೂಡ ಆಯ್ತು. ಇಂಥ ಘಟನೆ ನಡೆಯೋದಕ್ಕೆ ಸಾಧ್ಯನಾ ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಸಹಜ, ಪುಟ್ಟ ಮಕ್ಕಳಿಗೆ ಅಜ್ಜ ಅಜ್ಜಿ ಅಂದ್ರೆ ವಿಶೇಷವಾದಂತಹ ಬಾಂಧವ್ಯ, ಆ ಪ್ರೀತಿ, ಅಕ್ಕರೆ, ಒಡನಾಟ ಇದ್ದೇ ಇರುತ್ತೆ. ಒಂದು ರೀತಿ ತಂದೆ ತಾಯಿಗಿಂತ ಹೆಚ್ಚಾಗಿ ಅಜ್ಜ ಅಜ್ಜಿಯರನ್ನ, ಹಿರಿಯ ಜೀವಗಳನ್ನ ಮಕ್ಕಳು ಪ್ರೀತಿಸ್ತಾರೆ. ತಂದೆ ತಾಯಿಗೆ ಕೊಡುವಂತಹ ಪ್ರೀತಿ ಒಂದು ರೀತಿಯದಾದ್ರೆ, ಅಜ್ಜ ಅಜ್ಜಿಗೆ ಕೊಡುವಂತಹ ಪ್ರೀತಿ ಬೇರೆದೇ ರೀತಿಯಾಗಿರುತ್ತೆ. ಜೊತೆಗೆ ಅಜ್ಜ ಅಜ್ಜಿ ತಮ್ಮ ಮೊಮ್ಮಕ್ಕಳಿಗೆ ಕೊಡುವಂತಹ ಪ್ರೀತಿ, ಬಾಂಧವ್ಯ, ಒಡನಾಟ, ಆಪ್ತತೆ ಅದು ಬೇರೆಯದೇ ರೀತಿಯದ್ದು. ಆದ್ರೆ ಈ ಪ್ರಕರಣದಲ್ಲಿ 13 ವರ್ಷದ ಬಾಲಕಿ, 65 ವರ್ಷ ಪ್ರಾಯದ ಅಜ್ಜ, ಎಲ್ಲಿಗೆ ಅಂತರ ನೋಡಿ, ವಯಸ್ಸಿನ ಅಂತರ. ಆತನನ್ನ ಒಂದು ಪ್ರೀ ಪ್ಲಾನ್ ಮಾಡಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ದಿಗಿಲು ಹುಟ್ಟುತ್ತೆ ನಮಗೆ. ಜೊತೆಗೆ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿ ಬೆಳೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ನಾವು ಚಿಂತೆಗೀಡುವಂತ ಮಾಡುವಂತಹ ಒಂದು ಪ್ರಕರಣ ಇದು. ಆ ಕುರಿತಾದ ವಿವರಣೆಯನ್ನ ಕೊಡ್ತೇನೆ ನಾನು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ಯೂಟ್ಯೂಬ್ ನ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ಗಳು ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಕೂರ್ಗ್ಬಜ್ ಸ್ಪೈಸಸ್ ಇದೆ, ಕೊಡಗಿನ ಸ್ಪೈಸಸ್ ಅನ್ನ ಕೂರ್ಗ್ಬಜ್.spices.com ಅನ್ನುವಂತಹ ವೆಬ್ಸೈಟ್ ನಲ್ಲಿ ನಾವು ಆನ್ಲೈನ್ ನಲ್ಲಿ ಸೇಲ್ ಮಾಡುವಂತಹ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದೇವೆ. ನಿಮ್ಗೆ ಏನಾದ್ರು ಬೇಕಿದ್ರೆ ನಮ್ಮ ಆನ್ಲೈನ್ ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಬನ್ನಿ ಈಗ ವಿಷಯದ ಬಗ್ಗೆ ಮಾತಾಡೋಣ. ನಾನು ಆಗ್ಲೇ ಹೇಳಿದಾಗ ಇದು ಆಲಪ್ಪುಳ ಜಿಲ್ಲೆಯ ಹರಿಪ್ಪಾಡ್ ಕರುವಟ್ಟ ಗ್ರಾಮದಲ್ಲಿ ಆದಂತಹ ಘಟನೆ. ಇಲ್ಲಿ ಮೃತಪಟ್ಟಂತಹ ವ್ಯಕ್ತಿ 65 ವರ್ಷದ ಶಿವನ್ ಕುಟ್ಟಿ ಚೆಟ್ಟಿಯಾರ್ ಅಂತ. ದೊಡ್ಡ ಶ್ರೀಮಂತ ವ್ಯಕ್ತಿ ಏನಲ್ಲ, ಮಧ್ಯಮ ವರ್ಗದ ಕುಟುಂಬ, ಒಂದು ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ವ್ಯಕ್ತಿ. ಏನಾಗುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಆಕೆಯ ಹಿರಿಯ ಮಗಳಿಗೆ ಹೆರಿಗೆಗಾಗಿ ಆ ವೃದ್ಧನ ಪತ್ನಿ ಹಾಗೆ ಹಿರಿಯ ಮಗಳು ಆಸ್ಪತ್ರೆಗೆ ಹೋಗಿರ್ತಾರೆ. ಹಿರಿಯ ಮಗಳು ಅಡ್ಮಿಟ್ ಆಗಿರ್ತಾಳೆ, ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅವರ ತಾಯಿ ಅಂದ್ರೆ ಈ ಶಿವನ್ ಕುಟ್ಟಿ ಚೆಟ್ಟಿಯಾರ್ ಅವರ ಪತ್ನಿ ಮೆಡಿಕಲ್ ಕಾಲೇಜ್ ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಇರ್ತಾರೆ. ಕಳೆದ ಶನಿವಾರ ಆದಂತಹ ಘಟನೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಬೆಳಕಿಗೆ ಬರೋದು ಇದು ಸೋಮವಾರ. ಬೆಳಕಿಗೆ ಬಂದಂತಹ ವಿಚಾರವನ್ನ ಹೇಳ್ತೇನೆ. ಮನೆಯಲ್ಲಿ ಈ 13 ವರ್ಷದ ಬಾಲಕಿ ಇದ್ದಾಳಲ್ಲ, ಅಪ್ರಾಪ್ತ ವಯಸ್ಸಿನ ಬಾಲಕಿ, ಆಕೆ 8ನೇ ತರಗತಿಯನ್ನು ವ್ಯಾಸಂಗ ಮಾಡ್ತಾ ಇರೋದು. ಈಗ ಮನೆಯಲ್ಲಿ ಯಾರು ಇಲ್ಲ ಅನ್ನುವಂತ ಕಾರಣಕ್ಕೆ ಆಕೆ ಏನ್ ಮಾಡಿರ್ತಾಳೆ, ನನ್ನ ಸ್ನೇಹಿತರ ಮನೆಯಲ್ಲಿ ಹೋಗಿ ನಾನು ದಿನ ಕಳೀತೇನೆ, 1-2 ದಿನ ಇದ್ದು ಬರ್ತೇನೆ ಅಂತ ಹೇಳಿ ಅಲ್ಲಿಗೆ ಹೋಗಿರ್ತಾಳೆ. ಕಳೆದ ಸೋಮವಾರ ಏನಾಗುತ್ತೆ, ಆಕೆ ಸ್ನೇಹಿತರ ಮನೆಯಿಂದ ಈ ಮನೆಗೆ ಬರ್ತಾಳೆ. ಬಂದು ಮನೆ ಹತ್ರ ಎಲ್ಲ ಓಡಾಡ್ತಾಳೆ ಅಂತ ಅಲ್ಲಿ ಬಂದು ಸ್ಥಳೀಯರ ಹತ್ರ ಹೇಳ್ತಾಳೆ, ಮನೆಯಲ್ಲಿ ಅಜ್ಜ ಇದ್ರು, ಅವ್ರು ಬಾಗಿಲು ತೆಗಿತಾ ಇಲ್ಲ, ಕುಡ್ದೇನೋ ಮಲ್ಕೊಂಡಿರ್ಬೋದು ಅನ್ನೋ ನಿಟ್ಟಲ್ಲಿ ಒಂದಷ್ಟು ನಾಟಕವನ್ನ ಮಾಡ್ತಾಳೆ. ಆದ್ರೆ ಜನರಿಗೆ ಅದು ನಾಟಕ ಅಂತ ಗೊತ್ತಾಗೋದಿಲ್ಲ. ಸಹಜ, ವಯಸ್ಸಾಗಿರುತ್ತೆ, ಏನೋ ಮಲ್ಕೊಂಡಿರ್ತಾರೆ, ನಿದ್ದೆ ಬಂದಿರ್ಬೋದು ಅನ್ನೋ ನಿಟ್ಟಲ್ಲಿ ಯೋಚನೆ ಮಾಡ್ತಾರೆ. ನಂತರ ಈಗ 2 ದಿನ ಆಯ್ತಲ್ಲ, ಆ ವೃದ್ಧರನ್ನ ಕಾಣೋದಿಲ್ಲ. ಅಕ್ಕಪಕ್ಕದವರೆಲ್ಲ ಸೇರಿ ಅಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗೋದು, ಅಜ್ಜ ಮೃತಪಟ್ಟಿರ್ತಾನೆ. ಅದು ಹೇಗೆ ಅಂತ ಹೇಳಿದ್ರೆ, ಕೈಕಾಲೆಲ್ಲ ಕಟ್ಟಿರ್ತಾರೆ, ಕುತ್ತಿಗೆಯನ್ನ ಬಿದ್ದಿರ್ತಾರೆ, ಬಾಯಿಗೆ ಬಟ್ಟೆಯನ್ನ ತುರುಕಿದ ರೀತಿಯಲ್ಲಿ ಆತನ ಮೃತದೇಹ ಆ ಮನೆಯೊಳಗೆ ಪತ್ತೆ ಆಗುತ್ತೆ. ಜನ ಆತಂಕಕ್ಕೆ ಒಳಗಾಗ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಬಂದು ಅಲ್ಲಿ ಸಹಜವಾಗಿ ಅವರ ತನಿಖೆಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಹುಟ್ಟುವಂತಹ ಅನುಮಾನ ಏನು ಅಂತ ಹೇಳಿದ್ರೆ, ಅವರು ಪಕ್ಕದಲ್ಲೇ ಒಂದು ಹೊಸದಾಗಿ ಮನೆಯನ್ನ ಕಟ್ತಾ ಇರ್ತಾರೆ. ಅಲ್ಲಿ ಹೊರ ರಾಜ್ಯದ ಕಾರ್ಮಿಕರು ಬಂದು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ.
ಪೊಲೀಸರು ಏನು ಯೋಚನೆ ಮಾಡಿರ್ತಾರೆ, ಆ ಕಾರ್ಮಿಕರೇನಾದ್ರೂ ಈ ಕೃತ್ಯವನ್ನ ಮಾಡಿರುವ ಸಾಧ್ಯತೆ ಇದೆಯಾ? ಯಾಕೆಂತಂದ್ರೆ ಅಲ್ಲಿ ಮನೆಯಲ್ಲಿ ಒಂದಷ್ಟು ಹಣ ಜೊತೆಗೆ ಸ್ವಲ್ಪ ಒಡವೆ ಕೂಡ ಇತ್ತಂತೆ, ಚಿನ್ನಾಭರಣಗಳು ಇದ್ವಂತೆ. ಆ ಕಾರಣಕ್ಕಾಗಿ ಅವ್ರೇನಾದ್ರೂ ಆ ಕಾರ್ಮಿಕರೇನಾದ್ರೂ ಮಾಡಿರುವ ಸಾಧ್ಯತೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಡಾಗ್ ಸ್ಕ್ವಾಡ್ ಹಾಗೆ ಬೇರೆ ಬೇರೆ ವಿಧಿವಿಜ್ಞಾನ ತಜ್ಞರೆಲ್ಲ ಕರೆಸಿ ಅಲ್ಲಿ ತಪಾಸಣೆ ನಡೆಸ್ತಾರೆ. ಆದ್ರೆ ಸುಳಿವು ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಈ ಮನೆಯಲ್ಲಿರುವಂತ ಇನ್ನೊಬ್ಳು 13 ವರ್ಷದ ಬಾಲಕಿಲ್ಲಲ್ಲ, ಆಕೆಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾರೆ. ಆಗ ಆಕೆ ಕೊಡುವಂತಹ ಹೇಳಿಕೆಗಳು, ಒಬ್ಬೊಬ್ರು ಬಂದು ಆಕೆಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾಳಂತೆ. ಆಗ ಪೊಲೀಸರಿಗೆ ಅನುಮಾನ ದಟ್ಟವಾಗುತ್ತೆ. ನಂತರ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗೋದು ಈ ಘಟನೆಯ ಭೀಕರತೆ, ಭಯಾನಕತೆ ಜೊತೆಗೆ ಆಕೆಯ ಒಂದು ಭಯಾನಕ ಮನಸ್ಥಿತಿ. ಏನು ಮಕ್ಕಳು ಆಟ ಆಡ್ಕೊಂಡು ಪಾಠ ಓದ್ಕೊಂಡು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿರ್ಬೇಕಂತ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಕಲ್ಪನೆಯು ಮೂಡೋದಕ್ಕೆ ಸಾಧ್ಯ, ಮನಸ್ಥಿತಿ ಈ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆಶ್ಚರ್ಯಗೊಳ್ತಾರೆ. ಜೊತೆಗೆ ಅಲ್ಲಿನ ಸಮಾಜ, ಅಲ್ಲಿನ ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಬಾಲಕಿಯಲ್ಲಿ ಇಂಥ ಮನಸ್ಥಿತಿ ಇತ್ತ ಅಂತ. ಅಷ್ಟಕ್ಕೆ ಏನಾಗಿರುತ್ತೆ, ಅಲ್ಲಿ ಕೃತ್ಯ ಆಗಿರೋದು ಶನಿವಾರ ರಾತ್ರಿ. ಈ ಆಕೆಯ ಸ್ನೇಹಿತರು ಏನ್ ಮಾಡ್ತಾರೆ, ಆಕೆಯ ಸ್ನೇಹಿತರು ಬರೋದು ಇಲ್ಲಿಂದ ಕೊಲ್ಲಂನ ಕೊಲ್ಲಂ ಜಿಲ್ಲೆ ಪರವೂರ್ನಿಂದ ಟ್ರೈನ್ ಅಲ್ಲಿ ಬರ್ತಾರಂತೆ. ಅಲ್ಲಿಂದ ಬಂದು ಈ ಕೃತ್ಯವನ್ನ ಎಸಗೋದು. ಅದು ಎಲ್ಲಿಂದ ಅಲ್ಲಿಗೆ ಸಂಬಂಧ, ಹೇಗೆ ಅದು ಲಿಂಕ್ ಆಯ್ತೋ ಗೊತ್ತಿಲ್ಲ. ಅದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, 3 ಜನ, ಒಟ್ಟು 4 ಜನ, ಈ ಅಪ್ರಾಪ್ತ ಬಾಲಕಿಯು ಸೇರಿದಂತೆ 4 ಜನ ಈ ಕೃತ್ಯದಲ್ಲಿ ಓವರ್ ಆಲ್ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು. ಅದರಲ್ಲಿ ಒಬ್ಬಾತ ಈಕೆಯ ಬಾಯ್ ಫ್ರೆಂಡ್ ಅಂತೆ. 13 ವರ್ಷ ವಯಸ್ಸಿಗೆ ಬಾಯ್ ಫ್ರೆಂಡ್. ಜೊತೆಗೆ ಅವರ ಯಾಕಾಗಿ ಕೊಲೆ ಮಾಡಿದ್ರು ಅಂತ ಪೊಲೀಸರು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಂದವು. ಅಜ್ಜ ಏನು 65 ವರ್ಷದ ಶಿವನ್ಕುಟಿ ಏನು ಬ್ಯಾಡ್ ಟಚ್ ಮಾಡಿದ್ರು ಈ ಹುಡುಗಿಗೆ, ಆ ಕಾರಣಕ್ಕಾಗಿ ಆತನನ್ನ ಕೊಲೆ ಮಾಡೋದಕ್ಕೆ ತೀರ್ಮಾನಕ್ಕೆ ಬಂದ್ರು ಅನ್ನೋಂಥ ವಿಚಾರವನ್ನ ಅವರು ಬಾಯ್ಬಿಟ್ಟು ಅಂತಂದ್ರೆ ಆ ದಿಕ್ಕು ತಪ್ಪಿಸುವ ಪ್ರಯತ್ನದ ಭಾಗವಾಗಿ ಅವರು ಈ ವಿಚಾರವನ್ನ ಹೇಳ್ತಾ ಇದ್ರು ಅನ್ಸುತ್ತೆ. ಇಲ್ಲಿ ಗೊತ್ತಾಗೋದು ಹಣದ ಆಸೆ, ಜೊತೆಗೆ ಮೊಬೈಲ್ನ ಆಸೆ, ಅದರ ಜೊತೆಗೆ ಈ 3 ಸ್ನೇಹಿತರಿದ್ದಾರಲ್ಲ ಅವರಿಗೆ ಬೈಕ್ ಅನ್ನ ಕೊಡ್ಬೇಕು ಅನ್ನೋಂತಹ ಆಸೆ ಇತ್ತಂತೆ. ಆದ್ರೆ ಅದು ಈಡೇರ್ತಾ ಇರ್ಲಿಲ್ಲ. ಈ ಸಂದರ್ಭವನ್ನ ಬಳಸ್ಕೊಂಡು ಆ ಮನೆಯಿಂದ ಚಿನ್ನಾಭರಣ ಜೊತೆಗೆ ಹಣವನ್ನ ದೋಚುವಂತಹ ಪ್ರಯತ್ನ. ಆದ್ರೆ ಅದಾಗ್ಬೇಕು ಅಂತ ಹೇಳಿದ್ರೆ ಈ ವೃದ್ಧನಿಗೆ ಗೊತ್ತಾಗುತ್ತೆ, ಮನೆಯಿಂದ ತೆಗೆದುಕೊಂಡು ಬಂದ್ರೆ ಆತನನ್ನ ಮುಗಿಸ್ಬಿಟ್ರೆ ಇದನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾರೆ. ಆ ದಿನ ಸಂಜೆ ಈಕೆ ಆಕೆ ತನ್ನ ಸ್ನೇಹಿತರಿಗೆ ಹೇಳ್ತಾಳೆ, ಈ ದಿನ ನನ್ನ ಮನೆಯಲ್ಲಿಲ್ಲ, ಅಜ್ಜ ಮನೆಯಲ್ಲಿ ಇದ್ದಾರೆ, ಈ ದಿನ ನೀವು ಹೋಗಿ ಅಲ್ಲಿಂದ ಚಿನ್ನಾಭರಣ ತೆಗೆದುಕೊಂಡು ಬರ್ಬೋದು, ಆ ಸಂದರ್ಭದಲ್ಲಿ ಅಜ್ಜನನ್ನ ಮುಗಿಸ್ಬೋದು ಅನ್ನುವಂಥದ್ದು. ಯಾಕಾಗಿ ಮುಗಿಸ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅಲ್ಲಿ ಮತ್ತೊಂದು ವಿಚಾರ ಗೊತ್ತಾಗುತ್ತೆ. ಕೊಲೆ ಮಾಡುವಂತಹ ಪ್ಲಾನ್ ಯಾಕೆ ಬಂತು ಅಂತ ಹೇಳಿದಾಗ, ಈಕೆ ಕೆಲ ದಿನದ ಹಿಂದೆ ಆ ಮನೆಯಿಂದ ಚಿನ್ನವನ್ನ ಕದಿಯುವಂತಹ ಪ್ರಯತ್ನವನ್ನ ಮಾಡಿರ್ತಾಳಂತೆ. ಆಗ ಈ ಅಜ್ಜ ನೋಡಿರ್ತಾರೆ. ಅದಕ್ಕೆ ಅಜ್ಜ ಏನ್ ರಿಯಾಕ್ಟ್ ಮಾಡಿರ್ತಾರೆ, ಏನ್ ಕದಿತಿದ್ಯಾ ಕಳ್ಳಿ ಅನ್ನೋದ್ರ ನಿಟ್ಟಲ್ಲಿ ಏನೋ ಮಾತಾಡಿರ್ತಾರೆ ಅಂತೆ. ಅದು ಕೂಡ ಈಕೆಗೆ ಆ ಈ ಹಿರಿ ಜೀವವನ್ನ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಹರಿಸೋದಕ್ಕೆ ಒಂದು ಕಾರಣ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳಿರುವಂತದ್ದು. ಈಗ ವಿಚಾರಣೆ 3 ದಿನದಿಂದ ಆಗ್ತಾ ಇದೆಯಲ್ಲ, ಒಂದೊಂದೇ ವಿಚಾರಗಳು ಬರ್ತಾ ಇದ್ದಾವೆ. ಬೇರೆ ಬೇರೆ ವಿಚಾರಗಳನ್ನ ಪೊಲೀಸರು ತಮ್ಮ ತನಿಖೆಯಲ್ಲಿ ಏಕಿ ತೆಗಿತಾ ಇದ್ದಾರೆ. ಆ ದಿನ ಏನಾಗುತ್ತೆ, ತನ್ನ ಸ್ನೇಹಿತರಿಗೆ ಹೇಳ್ತಾಳೆ, ಈ ರೀತಿ ಬಂದ್ರೆ ನಿಮಗೆ ಮನೆಗೆ ಹೋಗ್ಬೋದು, ಎಲ್ಲವನ್ನು ಕೂಡ ಲೊಕೇಶನ್ ಎಲ್ಲವನ್ನು ಕೂಡ ಮೊಬೈಲ್ ನಲ್ಲಿ ಶೇರ್ ಮಾಡಿರ್ತಾಳಂತೆ. ಹೇಗೆ ಬರಬೇಕು, ಹೇಗೆ ಹೋಗ್ಬೇಕು, ಮನೆಯ ಮೇಲೆ ಹತ್ಕೊಂಡು ಬಂದು ಆ ಮನೆಗೆ ಒಳಗೆ ಇಳಿದು ಆ ಅಜ್ಜನ ಆ ಮನೆಯಿಂದ ಕಳ್ಳತನ ಮಾಡುವಂತ ಪ್ರಯತ್ನ, ಜೊತೆಗೆ ಆ ವೃದ್ಧನನ್ನ ಮುಗಿಸುವ ಪ್ರಯತ್ನ. ಆದ್ರೆ ಅವ್ರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಮನೆಯ ಮೇಲೆ ಹತ್ತಿ ನೋಡಿದಾಗ ಅಲ್ಲಿ ಶೀಟ್ನ ಮನೆ ಇರುತ್ತೆ, ಅಲ್ಲಿ ಇಳಿಯೋದಕ್ಕೆ ಏನು ಕೂಡ ಸೌಕರ್ಯ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮೂಲಕ ನೋಡ್ತಾ ಇರ್ತಾಳಂತೆ ಹೇಗೆಲ್ಲ ಹೋಗ್ಬೋದು ಅಂತ. ಹುಡುಗರು ಏನ್ ಮಾಡ್ತಾರೆ, ಆಕೆಯ ಮೂಲಕ ಸಜೆಷನ್ ಅನ್ನು ತೆಗೆದುಕೊಳ್ತಾರೆ. ಕಾರಣ ಏನು, ಅವರಿಗೆ ವಿಷಯ ಗೊತ್ತಿರೋದಿಲ್ಲ, ಆ ಮನೆಯ ಚಿತ್ರಣ ಗೊತ್ತಿರೋದಿಲ್ಲ. ಬಟ್ ಆಕೆಗೆ ಗೊತ್ತಿರುತ್ತೆ ಎಲ್ಲಾಗಿ ಹೋದ್ರೆ ಏನ್ ಮಾಡ್ಬೋದು ಅಂತ. ಆಗ ಆಕೆ ಹೇಳೋದು, ಅಲ್ಲಿ ವೆಂಟಿಲೇಟರ್ ಇದೆ, ಆ ವೆಂಟಿಲೇಟರ್ ಮೂಲಕ ನಿಮಗೆ ಒಳಗೆ ಇಳಿದು ಹೋಗುವಂತಹ ಅವಕಾಶ ಇದೆ ಅಂತ. ಹಾಗೇನ್ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿ ಏಣಿನೆಲ್ಲ ತಂದು ಅಲ್ಲಿಗೆ ಹತ್ತಿ ಇಳಿದು ಒಳಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅಜ್ಜ ಊಟನೇನೋ ಮಾಡ್ತಾ ಇರ್ತಾರಂತೆ. ಇವರು ಏಕಾಏಕಿ ಹೋಗಿ ಆತನಿಗೆ ಹೊಡೆದು ಕೈ ಕಾಲೆಲ್ಲ ಕಟ್ತಾರೆ, ಮೇಜಿಗೆ ಆತನ ತಲೆ ಬಡಿದು ಅಲ್ಲೇ ಪ್ರಜ್ಞೆ ಹೋಗುತ್ತೋ ಅಥವಾ ಉಸಿರೇ ನಿಂತು ಹೋಗುತ್ತೋ ಗೊತ್ತಿಲ್ಲ. ನಂತರ ಬಾಯಿಗೆಲ್ಲ ಬಟ್ಟೆ ತುರುಕಿ ಕುತ್ತಿಗೆನೆಲ್ಲ ಕಟ್ಟಿ ಕೈಯಲ್ಲೆಲ್ಲ ಬಿಗಿದು ಬಟ್ಟೆಯಿಂದ ಬಿದ್ದು ಆತನಿಗೆ ಎಚ್ಚರ ಆದ್ರೂ ಕೂಡ ಹೊರಗೆ
ಎದ್ದು ಬರಲಾಗಂತಹ ಸ್ಥಿತಿಗೆ ಆ ವೃದ್ಧನನ್ನ ತಂದೊಡ್ತಾರೆ. ನಂತರದಲ್ಲಿ ಎಲ್ಲೆಲ್ಲಿ ಚಿನ್ನಾಭರಣ ಇದೆ, ಎಲ್ಲೆಲ್ಲಿ ಹಣ ಇದೆ ಅನ್ನುವಂಥ ವಿಚಾರವನ್ನೆಲ್ಲ ಆಕೆ ಹೇಳ್ತಾಳೆ. ಇವರು ಅಲ್ಲಿಂದ ತಗೊಂಡು ಬರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಕೃತ್ಯ ಮಾಡಿದಾಗ ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೊದ್ಲೇ ಪ್ಲಾನ್ ಮಾಡಿ ಈಕೆ ಏನ್ ಮಾಡಿರ್ತಾಳೆ, ಮನೆಯಲ್ಲಿ ಒಂದು ಡಬ್ಬದಲ್ಲಿ ಮೆಣಸಿನ ಪುಡಿಯನ್ನ ಇಟ್ಟಿರ್ತಾಳಂತೆ. ಇವರೆಲ್ಲ ಕೃತ್ಯವನ್ನ ಮುಗಿಸಿದ ನಂತರ ಮನೆಯ ತುಂಬಾ ಮೆಣಸಿನ ಪುಡಿಯನ್ನ ಚೆಲ್ಲಿದ್ರೆ ನಮ್ಮ ಗುರುತು ಸಿಗೋದಿಲ್ಲ, ಫಿಂಗರ್ ಪ್ರಿಂಟ್ ಅಥವಾ ಇನ್ನೇನು ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲವನ್ನ ಸ್ಪ್ರೆಡ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಈ ಟೈಮಲ್ಲಿ ಅವರು 36 ಗ್ರಾಂ ಚಿನ್ನಾಭರಣವನ್ನ ಅಲ್ಲಿಂದ ಹೊತ್ತೊಯ್ದಿರ್ತಾರಂತೆ. ಅದರಲ್ಲಿ ಯಾವುದೋ ಒಂದು ಶಾಪ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೆಲವು ಚಿನ್ನವನ್ನ ಮಾರಾಟ ಮಾಡಿ ಒಂದಷ್ಟು ಹಣವನ್ನ ಪಡೆದಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಅಲ್ಲಿ ಆಕೆಗೆ ಒಂದು ಐಷಾರಾಮಿ ಫೋನ್ ಅನ್ನ ಕೊಂಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಆ ಮೂವರಿಗೆ ಬೈಕ್ ಖರೀದಿ ಮಾಡುವಂತಹ ಉದ್ದೇಶದಿಂದ ಈ ಎಲ್ಲ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಬಯಲಾಗಿರುವಂತದ್ದು. ಈ ಘಟನೆ ಶನಿವಾರ ರಾತ್ರಿ ಆಗುತ್ತಲ್ಲ, ಅದಾದ ನಂತರ ಮಾರನೇ ದಿನ ಆಕೆ ಅಲ್ಲಿಗೆ ಬರ್ತಾಳಂತೆ. ಅಂದ್ರೆ ಭಾನುವಾರ. ನಾನು ಆಗ್ಲೇ ಹೇಳಿದೆ ಸೋಮವಾರ ಬಂದಾಗ ವಿಚಾರ ಗೊತ್ತಾಗೋದು ಅಂತ. ಭಾನುವಾರ ಕೂಡ ಅಲ್ಲಿಗೆ ಬಂದು ಒಂದಷ್ಟು ತಿರುಗಾಡಿ ಅಲ್ಲಿ ಅಕ್ಕಪಕ್ಕದವ್ರ ಜೊತೆಗೆಲ್ಲ ಮಾತನಾಡಿ ಈಕೆ ವಾಪಸ್ ಹೋಗಿರ್ತಾಳೆ. ಎಲ್ಲೂ ಕೂಡ ಈ ರೀತಿ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗೋದಿಲ್ಲ. ಆಗ್ಲೇ ಹೇಳಿದಂತ ರೀತಿಯಲ್ಲಿ ಅಜ್ಜ ಮಲಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರ ಜೊತೆ ಮಾತಾಡ್ಕೊಂಡು ಹೋಗಿರ್ತಾಳಂತೆ. ಆದ್ರೆ ನೆಕ್ಸ್ಟ್ ಡೇ ಪುನಃ ಸೋಮವಾರ ಬಂದು ಈ ರೀತಿಯಾಗಿ ಬಹಳ ಚೆನ್ನಾಗಿ ನಾಟಕ ಮಾಡಿದ್ದಲ್ಲ, ಎಲ್ಲೂ ಕೂಡ ಸ್ವಲ್ಪವೂ ಕೂಡ ಭಯ ಆಗ್ಲಿ ಅಥವಾ ಆಕೆಯ ಮುಖಭಾವದಲ್ಲಿ, ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಸ್ವಲ್ಪವೂ ಕೂಡ ವ್ಯತ್ಯಾಸ ಇರಲಿಲ್ಲ. ಎಂದಿನ ರೀತಿಯಲ್ಲೇ ಇದ್ಲು ಅನ್ನುವಂಥದ್ದು ಸ್ಥಳೀಯರು ಹೇಳುವಂತಹ ಮಾತು. ಅಲ್ಲಿಗೆ ನಾವು ಅಂದ್ಕೋಬಹುದು ಎಷ್ಟರ ಮಟ್ಟಿಗೆ ಆಕೆ ಮಾನಸಿಕವಾಗಿ ಸಿದ್ಧಳಾಗಿದ್ಲು. ಜೊತೆಗೆ ಆ ಪ್ರಕರಣವನ್ನ ಎದುರಿಸೋದಕ್ಕೆ ಮೆಂಟಲಿ ಪ್ರಿಪೇರ್ ಆದ ರೀತಿಯಲ್ಲಿ ಆ ಸನ್ನಿವೇಶ ಸ್ಥಳೀಯರು ಹೇಳುವ ರೀತಿಯಲ್ಲಿ ಭಾಸವಾಗುತ್ತೆ. ಇನ್ನು ಆಕೆ ಈ ರೀತಿಯಾದಂತಹ ಮನಸ್ಥಿತಿಯನ್ನ ತಾಳೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದಾಗ, ಆಕೆ ತಂದೆ ತಾಯಿಯಿಂದ ದೂರವಾಗಿ ವಾಸವಿದ್ಲು ಅನ್ನೋಂಥ ಒಂದು ವಿಚಾರ ಬೆಳಕಿಗೆ ಬಂದಿದೆ. ತಂದೆ ತಾಯಿ ಈಕೆ ಸಣ್ಣದಿದ್ದಂತ ಸಂದರ್ಭದಲ್ಲಿ ತಾಯಿ ಹಾಗೆ ಈಕೆಯನ್ನ ಬಿಟ್ಟು ತಂದೆ ಬೇರೆ ಕಡೆ ಹೋಗಿರ್ತಾರಂತೆ. ಹಾಗಾಗಿ ತಾಯಿ ಮತ್ತೆ ಇವಳು ವಾಸವಿದ್ಲು. ತಾಯಿ ಏನ್ ಮಾಡ್ತಾರೆ, ಕೆಲ ವರ್ಷದ ಹಿಂದೆನೋ ಫಾರಿನ್ಗೆ ಹೋಗಿ ಅಲ್ಲಿ ಬೇರೆಯವ್ರನ್ನ ವಿವಾಹವಾಗಿದ್ದಾರೆ ಅನ್ನೋಂಥ ವಿಚಾರ. ಇಲ್ಲಿ ಈಕೆ ಈ ಸಂಬಂಧಿಗಳ ಜೊತೆಗೆ ಬೇರೆಯವರ ಆರೈಕೆಯಲ್ಲಿ ವಾಸವಿದ್ಲು. ಸಹಜವಾಗಿ ತಂದೆ ತಾಯಿಯ ಪ್ರೀತಿಯಿಂದ ಆಕೆ ವಂಚಿತಲಾಗಿದ್ಲು. ಹಾಗಾಗಿ ಈ ಬಾಂಧವ್ಯ, ಒಡನಾಟ, ಪ್ರೀತಿ ಎಲ್ಲವೂ ಕೂಡ ಆಕೆಗೆ ಅಷ್ಟಾಗಿ ಸಿಕ್ಕಿರೋದಿಲ್ಲ. ತಂದೆ ತಾಯಿಯ ಪ್ರೀತಿ, ಒಡನಾಟ, ಬಾಂಧವ್ಯ ಸಿಕ್ಕಿರೋದಿಲ್ಲ. ಆ ಕಾರಣಕ್ಕಾಗಿ ಈಕೆಯ ಮನಸ್ಥಿತಿಯಲ್ಲಿ ಕೂಡ ಭಿನ್ನತೆ ಕಂಡು ಬರೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಸ್ಪೆಷಲ್ ಮೆಡಿಕಲ್ ಕೌನ್ಸಿಲಿಂಗ್ಗೂ ಕೂಡ ಒಳಪಡಿಸಿದ್ದಾರೆ. ಯಾಕಾಗಿ ಈ ರೀತಿಯಂತಹ ಮನಸ್ಥಿತಿಯನ್ನ ಆಕೆ ತಾಳಿರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಪೊಲೀಸರಿಗೂ ಕೂಡ ದೊಡ್ಡ ಸವಾಲಿದೆ. ಈ ಪ್ರಕರಣದಲ್ಲಿ ಭಾಗಿಯಾದಂತಹ 4 ಕೂಡ ಅಪ್ರಾಪ್ತರಿದ್ದಾರೆ, 13-14 ವರ್ಷ ಆಸುಪಾಸಿನವರು. ಹಾಗಾಗಿ ಕಾನೂನು ರೀತಿಯಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಗಂಭೀರ ಪ್ರಕರಣ ಆಗಿದೆ. ಜೊತೆಗೆ ಇಡೀ ಕೇರಳ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಕುರಿತಾದಂತಹ ಈ ಪ್ರಕರಣದ ವರದಿಯನ್ನ ಮಾಡಿದ್ದಾವೆ. ಅನೇಕ ಮಂದಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಪ್ರಕರಣದ ಕುರಿತಾಗಿ. ನಾವು ಮಾತಾಡಬಹುದು, ಬಟ್ ಅಲ್ಲಿನ ವಿಚಾರ, ಅಲ್ಲಿ ಆದಂತಹ ಘಟನೆ ಮಾತನಾಡದಷ್ಟು ಸುಲಭ ಅಲ್ಲ. ನಾನು ಆರಂಭದಲ್ಲೇ ಹೇಳಿದಾಗೆ ನಮ್ಮ ಮಕ್ಕಳನ್ನ, ಈಗಿನ ಪೀಳಿಗೆಯನ್ನ ಎತ್ತ ಸಾಕ್ತಾ ಇದೆ ಅವರ ಚಿಂತನ ಶೈಲಿ ಅಥವಾ ಅವರ ಜೀವನ ಶೈಲಿ. 13 ವಯಸ್ಸಿಗೆ ಬಾಯ್ ಫ್ರೆಂಡ್ ಅನ್ನು ಇಟ್ಕೊಳ್ತಾರೆ. ಸ್ನೇಹಿತರ ಬಳಗ ದೊಡ್ಡದಾಗಿ ಬೆಳೆದುಕೊಳ್ಳುತ್ತೆ. ಅವರಿಗೆ ದೊಡ್ಡ ಐಷಾರಾಮಿ ಮೊಬೈಲ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಹರಿಯುತ್ತೆ. ಬೈಕ್ಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಮನಸ್ಥಿತಿಗಳು ಇರುತ್ತೆ ಅಂತ ಹೇಳಿದಾಗ, ಯಾರನ್ನು ಜೀವ ತೆಗೆಯೋದಕ್ಕೆ, ಯಾರ ಜೀವವನ್ನು ತೆಗೆಯೋದಕ್ಕೆ ನಾವು ಹೇಸೋದಿಲ್ಲ. ಜೀವವನ್ನ ತೆಗೆದು ನಮ್ಮ ಬೇಡಿಕೆಗಳನ್ನ ಪೂರೈಸ್ಕೊಳ್ತೇವೆ ಅನ್ನೋಂತಹ ಮನಸ್ಥಿತಿ ಈ ಸಣ್ಣ ಮಕ್ಕಳಲ್ಲಿ ಇದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಯಾವ ರೀತಿ ಅಂತ. ಇನ್ನು ನ್ಯಾಯಾಲಯ, ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾರೆ, ಇದರಲ್ಲಿ ಶಿಕ್ಷೆ ಅಥವಾ ನಮ್ಮ ಕಾನೂನೇ ಬೇರೆ ರೀತಿಯಲ್ಲಿದೆ. 18 ವರ್ಷದ ಒಳಗಿನ ಮಕ್ಕಳು ಅಥವಾ 18 ವರ್ಷದ ಒಳಗಿನವರು ಈ ಕಾನೂನು ಪ್ರಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆಗೆ ಒಳಪಡಿಸೋದಕ್ಕೂ ಕೂಡ ದೊಡ್ಡ ಅವಕಾಶ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಏನಾಗುತ್ತೆ, ನ್ಯಾಯಾಲಯ ಯಾವ ರೀತಿಯಾದಂತಹ ಸೂಚನೆಯನ್ನ ಪೊಲೀಸ್ ಇಲಾಖೆಗೆ ಕೊಡುತ್ತೆ, ಪೊಲೀಸರು ಯಾವ ರೀತಿಯಾದಂತಹ ಮನವಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ, ಎಲ್ಲವೂ ಕೂಡ ಕುತೂಹಲ ಇದೆ. ಬಟ್ ಒಂದು ಆಗ್ಬಾರ್ದಂತಹ ಘಟನೆ, ಯಾರು ಊಹೆ ಮಾಡಿರಲಾರದಂತಹ ಘಟನೆ ಕೇರಳ ರಾಜ್ಯದಲ್ಲಿ ನಡೆದಿದೆ. ಜೊತೆಗೆ ಇದರಲ್ಲಿ ಡ್ರಗ್ಸ್ ಲಿಂಕ್ ಇದೆಯಾ, ಮಾದಕ ವಸ್ತುಗಳ ಲಿಂಕ್ ಇದೆಯಾ ಅನ್ನೋದರ ಕುರಿತಾಗಿಯೂ ಕೂಡ ದೊಡ್ಡ ಸಂಶಯ ಎದ್ದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇರಳದಲ್ಲಿ ದೊಡ್ಡ ಮಟ್ಟಿಗಿನ ಸಂಚಲನವನ್ನ ಕೇರಳ ಸರ್ಕಾರ ಮಾಡಿದಂತಹ ಕಾರ್ಯಾಚರಣೆ, MDMA ಭೇದಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಕರು ಪತ್ತೆಯಾಗಿದ್ದು, ಆ ದೊಡ್ಡ ಜಾಲವನ್ನ ಪೊಲೀಸರು ಭೇದಿಸಿದ್ದು ಎಲ್ಲವೂ ಕೂಡ ನಮ್ಮ ಕಣ್ಣೆದುರಿಗಿದೆ. ಜೊತೆಗೆ ಪುಟ್ಟ ಮಕ್ಕಳು ಕೂಡ ಈ ಮಾದಕ ವ್ಯಸನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋಂತಹ ಆತಂಕಕಾರಿ ವಿಚಾರಗಳು ಕೂಡ ಅಲ್ಲಿ
ಹರಿದಾಡ್ತಾ ಇದ್ದಾವೆ, ಬಯಲಿಗೆ ಬರ್ತಾ ಇದ್ದಾವೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಅಂತಹ ವಿಚಾರಗಳೇನಾದ್ರೂ ತಳುಕು ಹಾಕಿಕೊಂಡಿದ್ಯಾ, ಪ್ರಶ್ನಾರ್ಥಕ ಚಿಹ್ನೆ ಇದೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತನಿಖೆ ನಡೆದಾಗಷ್ಟೇ ಈ ವಿಚಾರ ಬೆಳಕಿಗೆ ಬರೋದಕ್ಕೆ ಸಾಧ್ಯ. ನಾನು ಆಗ್ಲೇ ಹೇಳಿದಾಗೆ ಈ 3 ದಿನದಲ್ಲಿ ಬೇರೆ ಬೇರೆ ಹಂತದಲ್ಲಿ ವಿಚಾರಗಳು ಹೊರಗೆ ಬರ್ತಾ ಇದ್ವು. ಇನ್ನು ಮುಂದಕ್ಕೆ ಯಾವ ವಿಚಾರ ಬರುತ್ತೋ ಗೊತ್ತಿಲ್ಲ. ಆಕೆ ಇನ್ನೇನು ವಿಚಾರವನ್ನ ಪೊಲೀಸರ ಎದುರು ಹೇಳ್ಕೊಳ್ತಾಳೋ ಗೊತ್ತಿಲ್ಲ. ಬಟ್ ಆ ಕುರಿತಂತ ವಿಚಾರ ಅಪ್ಡೇಟ್ಗಳು ಬಂದಾಗ ಖಂಡಿತ ಅದನ್ನ ಹಂಚಿಕೊಳ್ತೇನೆ. ದಯವಿಟ್ಟು ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಜೊತೆಗೆ ಹೇಗೆ ಬೆಳೆಸಬಾರದು, ಯಾವ ರೀತಿಯಾದಂತಹ ಮನಸ್ಥಿತಿಯನ್ನ ಮಕ್ಕಳಿಗೆ ಬಿತ್ತಬಾರದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದರಲ್ಲಿ ಅವರೇ ಈ ಮನಸ್ಥಿತಿಯನ್ನ ಬಿತ್ತಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆ ಬೆಳೆಯಬೇಕಾದಂತಹ ವಯಸ್ಸಿನಲ್ಲಿ ಯಾವ ಪ್ರೀತಿ ಸಿಗ್ಬೇಕೋ ಆ ಪ್ರೀತಿ ಮಕ್ಕಳಿಗೆ ಸಿಗ್ಬೇಕಾಗುತ್ತೆ. ಯಾವ ರೀತಿಯಾದಂತಹ ಶಿಕ್ಷಣ ಸಿಗ್ಬೇಕೋ ಆ ರೀತಿಯಾದಂತಹ ಶಿಕ್ಷಣ, ಜೀವನ ಮೌಲ್ಯ ಸಿಗ್ಬೇಕಾಗುತ್ತೆ. ಸಿಗದ ಹೊರತು ಇಂತಹ ಘಟನೆಗಳು ಆಗುತ್ತೆ. ನಿಮ್ಗೇನಾದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ ಇದ್ರೆ ಖಂಡಿತ ನಿಮ್ ಜೊತೆಗೆ ಹಂಚಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋವನ್ನ ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ನಿಮ್ಮ ಎದುರಿಗೆ ಬರ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.